ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಲೆಜೆಂಡ್ ಕಾರ್ಸ್ಗೆ ತಿರ್ಗಾ ಬಂದಿದ್ದೀವಿ. ಯಾಕಂದರೆ ಲಾಸ್ಟ್ ವೀಡಿಯೋ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂತ ತಿರ್ಗಾ ಕಾಲ್ ಮಾಡಿದ್ರು. ಆ್ಯಂಡ್ ನನ್ನ ವೀಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಾನೇ ನಿಮ್ಮ ಪವಿತ್ರನ್. ಆ್ಯಂಡ್ ನೆಕ್ಸ್ಟ್ ಮೀ ಬಂದು ರಾಜನ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಚಾನಲ್ನ ವೆಲ್ಕಮ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡೋಣ. ಹಲೋ ಸರ್. ನಮಸ್ಕಾರ. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ಪರವಾಗಿಲ್ಲ. ಹೆಂಗಿತ್ತು ಸರ್ ರೆಸ್ಪಾನ್ಸ್ ಲಾಸ್ಟ್ ವೀಡಿಯೋದು? ಪರ ಸ್ವಲ್ಪ ರೆಸ್ಪಾನ್ಸ್ಗಳು ಬಂತು, ಕಾಲ್ಸ್ಗಳು ಬಂತು. ಸ್ವಲ್ಪ ಗಾಡಿ ಸೇಲ್ ಆಗಿತ್ತು, 2-3 ಗಾಡಿ ಸೇಲ್ ಆಗಿದೆ. ಓಕೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವತ್ತಿನ ಕಾರು ರೇಟ್ ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ? ಇವತ್ತು ಗಾಡಿ ಲೋ ಮಾಡಲ್ 800 ಇದೆ, 75,000 ಸ್ಟಾರ್ಟ್ ಆಗುತ್ತೆ ರೇಟು. 75,000 ಹಿಡಿದು ಎಷ್ಟು ರೇಟ್ ತನಕ ಹೋಗುತ್ತೆ ಸರ್? 75 14 lakhs ತನಕ ಹೋಗುತ್ತೆ ಸರ್ ಗಾಡಿಗಳು. ಓಕೆ ಸರ್, ನಮ್ಮ ಸಬ್ಸ್ಕ್ರೈಬರ್ಗೆ ಏನಾದರೂ ಎಲ್ಲಕ್ಕೆ ಇಷ್ಟಪಡ್ತೀರಾ ಸರ್? ಹಾಂ ಸರ್, ನೀವು ಬಂದರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ನಾವು. ಹತ್ರ ಬಂದರೆ ಈ ಥರ ಚಾನಲ್ಗಳು ಬಂದರೆ ನಾವು ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ, ಸ್ವಲ್ಪ ಮೈನಸ್ ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ ನೆಗೋಷಿಯಬಲ್ ಮಾಡ್ತೀವಿ, ಸ್ವಲ್ಪ ಜನ ಸ್ವಲ್ಪ ನೆಗೋಷಿಯಬಲ್ ಮಾಡಿಬಿಟ್ಟು ಮಾಡ್ಕೊಡ್ತೀವಿ. ಓಕೆ ಸರ್, ಬನ್ನಿ ವೀಕ್ಷಕರೇ, ಇವತ್ತಿನ ವೀಡಿಯೋ ಶುರು ಮಾಡೋಣ. ಸರ್ ನಮಸ್ಕಾರ. ಇದು 800 2001 ಮಾಡಲು AC ವೆಹಿಕಲ್. ಇದು AC ಪವರ್ ಸ್ಟೇರಿಂಗ್, AC ಇದೆ, ಸೆಂಟ್ರಲ್ ಲಾಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಅಪೋಲ್ಸರಿ ಇದೆ. ಗಾಡಿ 3rd ಓನರ್ ಇದು FC ರನ್ನಿಂಗ್, ಇನ್ಸೂರೆನ್ಸ್ ಬರುತ್ತೆ ವರ್ಷ ತನಕ ಇದೆ. ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸೆಂಟ್ರಲ್ ಲಾಕ್ ಇದೆ, ಸೆಂಟ್ರಲ್ ಲಾಕ್ AC CD ಸಿಸ್ಟಮ್ಮು, ಲೆದರ್ ಸೀಟ್ ಅಪೋಲ್ಸರಿ ಇದೆ. ಇದು ಪ್ರೈಸ್ ಬಂದುಬಿಟ್ಟು 75,000 ಹೇಳ್ತಾ ಇದ್ದೀವಿ ಸರ್. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಇದು ಗಾಡಿಯಲ್ಲಿ ಏನು ಖರ್ಚಿಲ್ಲ, ನಿಮಗೆ ಬರೀ ಪೆಟ್ರೋಲ್ ಆಗಿಬಿಟ್ಟು ಯೂಸ್ ಮಾಡ್ಬೋದು. ಎಷ್ಟು ಆಗ್ಬೋದು ಸರ್? ನಮ್ಮ 75 ನಿಮ್ಸ್ ಸಬ್ಸ್ಕ್ರೈಬ್ ಅಂದರೆ ಒಂದು 70,000 ನಾವು ಕೊಡ್ತೀವಿ ಸರ್ ಫೈನಲ್ ಆಗಿ. ಇದು 70,000 ಕೊಡ್ತೀವಿ ಫೈನಲ್ ಆಗಿ. ಹೌದು. ಓಪನ್ ಮಾಡಿ ನೋಡಿ ಸರ್, ಇಂಟೀರಿಯರ್ ನೋಡ್ಬೋದು ನೀವು. ಇಂಟೀರಿಯರ್ ಚೆನ್ನಾಗಿದೆ, ಸೀಟು AC ವರ್ಕಿಂಗ್ ಇದೆ, CD ಸಿಸ್ಟಮ್ ಇದೆ. ಪೆಟ್ರೋಲ್ ಗಾಡಿ ಸರ್. ಹೌದು ಸರ್. ಇದು 2010 ಮಾಡಲು i10 ಆಸ್ಟಾ ಟಾಪ್ ಎಂಡ್ ಮಾಡಲು, 2nd ಓನರು. ಇದರಲ್ಲಿ ಬಂದುಬಿಟ್ಟು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್ಸು ಪ್ಲಸ್ ಸನ್ರೂಫ್ ಇದೆ. ಫುಲ್ ಹೈ ಎಂಡ್ ಟಾಪ್ ಎಂಡ್ ಮಾಡಲು ಸರ್. ಇದು i10. ಇದು ನೋಡಿ, ಗಾಡಿ ಚೆನ್ನಾಗಿದೆ. ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ ಸರ್ ಇದು? ಕಿಲೋಮೀಟ್ರ್ ಇದು 70,000 ಓಡಿದೆ ಸರ್. ಇದು ನೋಡಿ, ಇಂಟೀರಿಯರ್ ಚೆನ್ನಾಗಿದೆ, 2 ಏರ್ ಬ್ಯಾಗ್ಸ್ ಬರುತ್ತೆ. ಕಂಪನಿ ಸೀಟೇ ಸರ್. ಇದು ಕಂಪನಿ ಸೀಟಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಸೀಟ್. ಇದು ಆಟೋಮೆಟಿಕ್ ಗಾಡಿ. ಇದು ಪೆಟ್ರೋಲು ಆಟೋಮೆಟಿಕ್. ಇದು ಪ್ರೈಸ್ ಬಂದುಬಿಟ್ಟು 370 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಇದು 375 ಅಂದ್ರೂ ಮ್ಯಾಕ್ಸಿಮಮ್ ಒಂದು 350ಗೆ ಆಗ್ಬೋದು ಸರ್. ಯಾಕಂದರೆ ಇದು ಟಾಪ್ ಅಂಡ್ ಮಾಡಲ್. ಇದು ಸನ್ರೂಫ್. ಈ ಮಾಡಲ್ ಸನ್ರೂಫ್ ಬರೋದು ತುಂಬ ಅಪರೂಪ ಗಾಡಿ ಇದು. ಸೊ ಇದು ಹೈ ಎಂಡ್ ಮಾಡಲು ಸರ್ ಗಾಡಿ. ಇದು ಸರ್ 2016 ಈಕೋ. ಇದು 7 ಸೀಟರ್. ಇದು ಸಿಂಗಲ್ ಓನರು ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಇದು 66,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ ಸರ್, ನೀಟಾಗಿದೆ, ಟಚ್ ಅಪ್ ಪಾಲಿಶ್ ಏನೂ ಇಲ್ಲ. ಗಾಡಿ ಪೆಟ್ರೋಲ್ ಆಗ್ಬಿಟ್ಟು ಯೂಸ್ ಮಾಡ್ಬೋದು. ಇವಾಗ ಮಾರುತಿ ವ್ಯಾನು, ಈಕೋಗಳು ಸಾಕಷ್ಟು ಡಿಮ್ಯಾಂಡ್ ಇದೆ ಗಾಡಿಗಳು. ಅದು ಇಂಟ್ರೆಸ್ಟೆಡ್ ಆಗಿದ್ದರೆ ಬಂದುಬಿಟ್ಟು ನೋಡಿ ಸರ್. ರೇಟ್ ಇದು 395 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡೋಣ. ಲಾಸ್ಟ್ ಟೈಮ್ ಗಾಡಿ ತುಂಬ ಜನ ಕೇಳಿದ್ರು, ಆವಾಗ ಸ್ಟಾಕ್ ಇದ್ದಿಲ್ಲ. ಸ್ಟಾಕ್ ಬಂದಿದೆ ನೋಡಿ. ಇದು 16 ಸಿಂಗಲ್ ಓನರ್, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಇದು 8 ಸೀಟರ್. ಇದು ಇಂಟೀರಿಯರ್ ಚೆನ್ನಾಗಿದೆ, AC ಗಾಡಿ. ಇದು 66,000 ಓಡಿದೆ ಸರ್. 60,000 ಓಡಿದೆ. ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲು, ಪ್ಯೂರ್ ಪೆಟ್ರೋಲ್. ಇದು LPG ಇಲ್ಲ, ಪೆಟ್ರೋಲ್ ಗಾಡಿ. ಇದು ನೋಡಿ 7 ಸೀಟರ್. ಇದು ಕೋಟಿಂಗ್ ಪ್ರೈಸ್ 395 ಇದೆ ಸರ್. ಇದು ಫೈನಲಾಗಿ ಒಂದು 375 ತನಕ ಮಾಸ್ ಕೊಡ್ತೀವಿ. ಯಾಕಂದರೆ ಸಿಂಗಲ್ ಹ್ಯಾಂಡಲ್, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ ಸರ್. 2014 ಮಾಡಲು i10 ಸ್ಪೋರ್ಟ್ಸ್ ಮಾಡಲ್. ಇದು ಸಿಂಗಲ್ ಓನರು, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಸ್ಪೋರ್ಟ್ಸ್. ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ. ಆಮೇಲೆ ಲೆದರ್ ಸೀಟ್ ಅಪೋಲ್ಸರಿ ಹಾಕಿದ್ದಾರೆ. ಕಿಲೋಮೀಟ್ರ್ ಬಂದುಬಿಟ್ಟು 81,000 ಓಡಿದೆ. ಇದು ಫಿನಿಕ್ಸ್ ರೆಡ್ ಅಂತಾರೆ. ಇದು ಬಂದುಬಿಟ್ಟು 375, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬೋದು ಸರ್. ಇದು ಗಾಡಿಯಲ್ಲಿ ಏನೇ ರಿಪ್ಲೇಸ್ಮೆಂಟ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲು. ನಾವು ಚೆಕ್ ಮಾಡಿದ್ದೀವಿ ಗಾಡಿನ. ಬೇಕಂದರೆ ತಗೊಳ್ಳೋರು ಬೇಕಂದರೆ ಶೋರೂಮ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಬೇಕಂದರೆ ನಾವು ಚೆಕ್ ಮಾಡಿದ್ದೀವಿ. ನೀವು ಡೌಟ್ ಇದ್ದರೂ ಆ ಕಸ್ಟಮರ್ಗೆ ಹೋಗ್ಬಿಟ್ಟು ಶೋರೂಮಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಅಪೋಲ್ಸರಿ ಇದೆ. ಇದು 88,000 ಓಡಿದೆ ಸರ್. ಇದು
81,000 ಓಡಿದೆ. ಪೆಟ್ರೋಲ್ ಗಾಡಿ ಇದು. ಇದು ಬಂದುಬಿಟ್ಟು 375, ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್ ಇದು. ಸರ್ 2012 ಮಾಡಲ್ ಇದು, ಸೆಕೆಂಡ್ ಓನರು. ಇದು ಪೆಟ್ರೋಲ್ ವೆಹಿಕಲ್ ಸರ್, VXI ಪೆಟ್ರೋಲ್ ಇದು, ಸೆಕೆಂಡ್ ಓನರು. 1 ಲಕ್ಷ ಓಡಿದೆ ಕಿಲೋಮೀಟರು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬೇಕಾದ್ರೆ ಇನ್ಸೂರೆನ್ಸ್ ಕಟ್ಕೊಡೋಣ ಇದು. ಸೊ ಗಾಡಿ ನೀಟಾಗಿದೆ. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಟೈರ್ಸು ಹೊಸ ಟೈರ್ಗಳಿದೆ. ಗಾಡಿ ಕ್ಯಾಚಸ್ ಇಲ್ಲ, ಡೆಂಟ್ ಇಲ್ಲ, ಬರೀ ಪಾಲಿಶ್ ಮಾತ್ರ ಮಾಡಿದ್ದಾರೆ ಕಸ್ಟಮರು. ಆಕ್ಸಿಡೆಂಟ್ ಫ್ರೀ ವೆಹಿಕಲು. ಇದು ಪ್ರೈಸ್ ಬಂದುಬಿಟ್ಟು 525 ಹೇಳ್ತಾ ಇದ್ದಾರೆ, ಸಾರಿ 485 ಹೇಳ್ತಾ ಇದ್ದಾರೆ. ಇದು ನೆಗೋಷಿಯಬಲ್ ಮಾಡೋಣ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಚೆನ್ನಾಗಿದೆ, ಲೆದರ್ ಸೀಟ್ ಅಪೋಲ್ಸರಿ ಇದೆ. ಗಾಡೀಲಿ ಏನು ಖರ್ಚಿಲ್ಲ ನಿಮಗೆ, ಬರೀ ಪೆಟ್ರೋಲ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ಇದು. ಇದು 1 ಲಕ್ಷ ಓಡಿದೆ ಸರ್, 1,04,000 ಓಡಿದೆ ಕಿಲೋಮೀಟರ್ ಇದು. ಇದು ಸೆಕೆಂಡ್ ಓನರ್ ಇದು. ಸೆಕೆಂಡ್ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಇದು. ಬೇಕಂದರೆ ಕಸ್ಟಮರ್ ನೋಡಿದ್ರೆ ಬೇಕಾದ್ರೆ ಇನ್ಸೂರೆನ್ಸ್ ಬೇಕಂದರೆ ಅದು ಮಾತಾಡ್ಬಿಟ್ಟು ಇನ್ಸೂರೆನ್ಸ್ ಕಟ್ಕೊಡೋಣ ಸರ್ ಇದು. ಡೌನ್ ಪೇಮೆಂಟ್ ಅಂದರೆ ಎಷ್ಟು ಮಾಡಬೇಕು? ಡೌನ್ ಪೇಮೆಂಟ್ 25% ಡೌನ್ ಪೇಮೆಂಟ್ ಮಾಡಬೇಕು. 75% ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಆಗುತ್ತೆ. 25% ಕ್ಯಾಶ್ ಕೊಡಬೇಕು ಸರ್ ಇದು. ಗಾಡಿ ನೀಟಾಗಿದೆ, ಅದ್ರ ಇಂಟ್ರೆಸ್ಟ್ ಇದೆ ತಗೊಳ್ಳಿ. ಒಳ್ಳೆ ಮೈಲೇಜ್ ಬರುತ್ತೆ, ಪೆಟ್ರೋಲ್ ಗಾಡಿ ಇದು. ಮಾಡಿ ಸರ್. 2011 ಮಾಡಲು ಚವಲೆಟ್ ಬಿಟ್ LT ಇದು, ಪೆಟ್ರೋಲ್ ವೆಹಿಕಲು. 2011 ಥರ್ಡ್ ಓನರ್ ಸರ್ ಇದು. ಥರ್ಡ್ ಓನರ್ ಅಂದರೆ ಗಾಡಿ ತುಂಬ ಚೆನ್ನಾಗಿದೆ ಗಾಡಿ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಅಲಾಯ್ ವೀಲ್ಸ್ ಇದೆ. ಗಾಡಿ 64,000 ಓಡಿದೆ ಸರ್ ಕಿಲೋಮೀಟರು. ನೋಡಿ ಇಂಟೀರಿಯರ್ ಚೆನ್ನಾಗಿದೆ, ಮ್ಯಾಗಲ್ಸೂ ಹಾಕಿದ್ದಾರೆ ಕಸ್ಟಮರ್. ಇದು ಟೈರ್ಸು ಚೆನ್ನಾಗಿದೆ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 235 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಮಾಡೋಣ ಸರ್, ಒಂದು 2 lakhs ಟೋಟಲ್ ತನಕ ಮಾಡೋಣ. ಗಾಡಿ ನೀಟಾಗಿದೆ, ಗಾಡಿ ಕ್ಯಾಚಸ್ ಡೆಂಟು ಏನಿಲ್ಲ, ಸರ್ವಿಸೆಲ್ಲ ಆಗಿದೆ. ನೋಡಿ ಸರ್, ಒಂದು 225 ಮ್ಯಾಕ್ಸಿಮಮ್ ಒಂದು 210 ತನಕ ಮಾಡೋಣ ಸರ್ ಇದು. ಪೆಟ್ರೋಲ್ ಅಲ್ಲ ಸರ್? ಹೌದು, ಪೆಟ್ರೋಲ್ ಗಾಡಿ ಸರ್ ಇದು. ಸರ್ ಇದು 2015 ಎಲೆಂಟ್ರಾ ಪೆಟ್ರೋಲು ಆಟೋಮೆಟಿಕ್ ಟಾಪ್ ಆ್ಯಂಡ್ ಮಾಡಲ್ ಇದು. XX ಅಂತಾರೆ, ಪೆಟ್ರೋಲು ಆಟೋಮೆಟಿಕ್ ಇದು. ಫುಲ್ಲಿ ಟಾಪ್ ಆ್ಯಂಡ್ ಮಾಡಲ್ ಇದು. 15 ಸಿಂಗಲ್ ಓನರ್, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಇದು ಪ್ರೈಸ್ ಬಂದುಬಿಟ್ಟು 1025 ಹೇಳ್ತಾ ಇದ್ದಾರೆ. 1025 ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬೋದು. ಗಾಡಿ ಶೋರೂಮ್ ಥರ ಇದೆ ಗಾಡಿಯಲ್ಲಿ ಒಂದು ಏನು ರಿಪ್ಲೇಸ್ಮೆಂಟ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲು. ಶೋರೂಮ್ ಚೆಕ್ ಮಾಡ್ಕೊಳ್ಳಿ ಇದು. ಇಂಟೀರಿಯರ್ಸ್ ನೋಡಿ ಸರ್ ಇದು. ಪುಷ್ ಬಟನ್ ಸ್ಟಾರ್ಟಲ್ಲಿ ಬರುತ್ತೆ. ಸ್ಟೇರಿಂಗ್ ಕ್ರೂಸರ್ ಇದೆ. ಲೆದರ್ ಸೀಟ್ ಅಪೋಲ್ಸರಿ ಇದೆ. ಗಾಡಿ ಸರ್ ಶೋರೂಮ್ ಥರ ಇದೆ ಸರ್ ನೋಡಿ ಇದು. 2025 ಮ್ಯಾಕ್ಸಿಮಮ್ ಒಂದು ಏನಾದರೂ ಒಂದು 985, 990 ತನಕ ಇದು ಕ್ಲೋಸ್ ಮಾಡ್ಬೋದು ಇದು. ಪೆಟ್ರೋಲು ಆಟೋಮೆಟಿಕ್ ಇದು. ಗಾಡಿ ಒಂದು ಕ್ರ್ಯಾಚಸ್ ಇಲ್ಲ, ಒಂದು ಡೆಂಟ್ ಇಲ್ಲ, ಇನ್ನು ಯಾವುದು ರಿಪ್ಲೇಸ್ಮೆಂಟ್ಗಳಿಲ್ಲ. ಟೈರ್ಸ್ಗಳು ಚೆನ್ನಾಗಿದೆ. ಇದು ಕಿಲೋಮೀಟ್ರ್ ಬಂದುಬಿಟ್ಟು ಸರ್ ಇದು 40,000 ಓಡಿದೆ. 40,400 ಓಡಿದೆ ಕಿಲೋಮೀಟ್ರ್. ರೆಕಾರ್ಡ್ ಮೈಲೇಜ್ ಇದು. ಬೇಕಂದರೆ ಶೋರೂಮ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸರ್ ಇವರು ಹೋಗ್ಬಿಟ್ಟು. ಸರ್ ಇದು 2014 ಮಾಡಲು ಹೋಂಡಾ CR-V ಪೆಟ್ರೋಲು ಆಟೋಮೆಟಿಕ್ ಇದು. ಟಾಪ್ ಆ್ಯಂಡ್ ಮಾಡಲ್ ಇದು. 2014 ಸೆಕೆಂಡ್ ಓನರ್, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಕಿಲೋಮೀಟರು 44,000 ಓಡಿದೆ. ಪೆಟ್ರೋಲ್ ಸರ್, ಹೈ ಎಂಡ್ ಮಾಡಲು ಇದು. ಇದು 4x4 ಇದು. 4 ವೀಲ್ ಡ್ರೈವ್ ಬರುತ್ತೆ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಆಟೋಮೆಟಿಕ್ ಇದು. ನೋಡಿ ಇಂಟೀರಿಯರ್ಸ್ ನೋಡಿ ಸರ್, ಶೋರೂಮ್ ಥರ ಇದೆ ಗಾಡಿ ಇದು. ಆಕ್ಸಿಡೆಂಟ್ ಫ್ರೀ ವೆಹಿಕಲು. ಗಾಡಿ ಟಚಬಲ್ಸ್ ಏನು ಮಾಡಿಲ್ಲ, ಒರಿಜಿನಾಲಿಟಿ ಹೆಂಗಿದೆ ಹಂಗೆ ನಿಲ್ಲಿಸಿದ್ದಾರೆ ಇದು. ಸನ್ ರೂಫೂ ಇದೆ. ಟೈರ್ಸ್ಗಳು ಚೆನ್ನಾಗಿದೆ. ಗಾಡಿಯಲ್ಲಿ ಏನು ₹1 ಖರ್ಚಿಲ್ಲ ಸರ್. ಇದು ಪ್ರೈಸ್ ಬಂದುಬಿಟ್ಟು 1350 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಮಾಡೋಣ ಸರ್. 1350 ಮ್ಯಾಕ್ಸಿಮಮ್ ಒಂದು 1275, 1280 ತನಕ ಮಾಡ್ಬೋದು ಇದು. ಗಾಡಿ ಅಂತೂ ಸರ್ ಶೋರೂಮ್ ಆ ಥರ ಮೇಂಟೈನ್ ಮಾಡಿದ್ದಾರೆ. ಶೋರೂಮಲ್ಲಿ ಚೆಕ್ ಮಾಡಿಕೊಳ್ಳಿ. ಹೋಂಡಾ CR-V ಟಾಪ್ ಆ್ಯಂಡ್ ಮಾಡಲು ಪೆಟ್ರೋಲ್ ಸರ್ ಇದು. ಇದು 4 ವೀಲ್ ಡ್ರೈವ್. ಇದು ಹೊಸ ಗಾಡಿ ಇದು. ಇವಾಗ ಬೇರೆ ನ್ಯೂ ಶೇಪ್ ಬರ್ತಾ ಇದೆ ಇವಾಗ. ಇದು ಆಲ್ಮೋಸ್ಟ್ 20 lakhs ಚೇಂಜ್ ಇರ್ಬೋದು ಸರ್ ಇವಾಗ, ನ್ಯೂ ಶೇಪ್ ಇವಾಗ. ಓಕೆ ಸರ್ ಬ್ರಿಜಾ ಇದು 2018 ಮಾಡಲು, ಸಿಂಗಲ್ ಓನರು, ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. ಇದು ಡೀಸೆಲು ಆಟೋಮೆಟಿಕ್ ಗಾಡಿ ಇದು. ಮಿಡ್ ವೇರಿಯಂಟ್ ಇದು.
ಲಾಸ್ಟ್ ಟೈಮ್ ಇದು ಗಾಡಿ ಇತ್ತು ಗಾಡಿ ಕಸ್ಟಮರ್ ಆವಾಗ ಬಂದುಬಿಟ್ಟು 1025 ಹೇಳ್ತಾಯಿದ್ರು. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಕಸ್ಟಮರು. ಇವಾಗ ಬಂದುಬಿಟ್ಟು ಕಸ್ಟಮರು ಒಂದು 985 ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಅವರು ಲಾಸ್ಟ್ ಮಂತ್ ಬಂದರು 1025 ಅಂದರೆ ಇವಾಗ ಒಂದು 985 ಆಗ್ಬೋದು ಸರ್. ಇದು ಕಸ್ಟಮರ್ 995 ಇನ್ನೂ ಬೇಕಂದರೆ ಮ್ಯಾಕ್ಸಿಮಮ್ ಒಂದು 960 ತನಕ ಮಾಡ್ಬೋದು ಸರ್. ಫೈನಲ್ ಮ್ಯಾಕ್ಸ್ ಅದು ಅಷ್ಟಕ್ಕೆ ಮಾಡ್ಬೋದು. ಗಾಡಿ ಕ್ಲೀನಾಗಿದೆ. ಗಾಡಿ ಡೀಸೆಲ್ ಆಟೋಮೆಟಿಕ್. ಇದು ಡೀಸೆಲ್ ಗಾಡಿ ಸ್ವಲ್ಪ ಡಿಮ್ಯಾಂಡ್ ಇದೆ. ಆ ಡೀಸೆಲ್ ಗಾಡಿ ಅಷ್ಟೊಂದು ಇಲ್ಲ ಬಜಾರಲ್ಲಿ. ಅದರಲ್ಲೂ ಆಟೋಮೆಟಿಕ್ ಗಾಡಿಗಳು ಇಲ್ಲ ಡೀಸೆಲ್ ಆಟೋಮೆಟಿಕ್ಕು. ಅದು ಇಂಟ್ರೆಸ್ಟಲ್ಲಿ ಕಸ್ಟಮರ್ ಇದ್ದರೆ ನೋಡಿ, ಮತ್ತೆ ಸಿಗೋಲ್ಲ. ಆಟೋಮೆಟಿಕ್ ಡೀಸೆಲ್ ಗಾಡಿ ಸಿಗೋಲ್ಲ. ನೋಡಿ ಸರ್, ಮಾಡೋಣ ಹೆಚ್ಚು ಕಡೆ ಮಾಡೋಣ ಸರ್. ಇದು ನೋಡಿ ಸರ್, ಹಿಂದುಗಡೆ ಯಾವುದು ಗಾಡಿ ಒಂದು ಕ್ರ್ಯಾಚಸ್ ಡೆಂಟ್ ಯಾವುದಿಲ್ಲ. ಬರೀ ಸರ್ವಿಸು ಪಾಲಿಶ್ ಮಾತ್ರ ಮಾಡಿದ್ದಾರೆ. ಗಾಡಿ ಬರೀ ಡೀಸೆಲ್ ಆಗ್ಬಿಟ್ಟು ಯೂಸ್ ಮಾಡ್ಬೋದು ಅಷ್ಟೇ ಸರ್. ಮಾಡಲ್ ಸರ್ 2018 ಮಾಡಲು ಶಿಫ್ಟು ಡಿಸೈರು ಪೆಟ್ರೋಲ್. ಇದು ಪೆಟ್ರೋಲ್ ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲ್. ಇದು ZXi. ಇದು ಸಿಂಗಲ್ ಓನರು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಬೇಕಾದರೆ ಇನ್ಸೂರೆನ್ಸ್ ಕಟ್ಕೊಡೋಣ. ಗಾಡೀಲಿ ಒಂದು ರೂಪಾಯಿ ಖರ್ಚಿಲ್ಲ. ಶೋರೂಮ್ ಥರ ಜಸ್ಟ್ ಗಾಡಿ ಈಗ ಬಂತು. ಇದು ಗಾಡಿ ಇದು ಸ್ವಲ್ಪ ಪಾಲಿಶ್ ಮಾಡಿ ಸರ್ವಿಸ್ ಮಾಡಬೇಕು. ಇದು ವಾಶ್ ಮಾಡಬೇಕು ಅಷ್ಟೇ. ಇಂಟೀರಿಯರ್ಸ್ ನೋಡಿ ಚೆನ್ನಾಗಿದೆ. ಇದು ZXi. ಇದು ಆಟೋಮೆಟಿಕ್ ಪೆಟ್ರೋಲ್. ಇದು ಪ್ರೈಸ್ ಬಂದುಬಿಟ್ಟು 775 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಮಾಡೋಣ ಸರ್. 775 ಮ್ಯಾಕ್ಸಿಮಮ್ ಒಂದು 750 760 ತನಕ ಟ್ರೈ ಮಾಡ್ಬೋದು. ನೋಡಿ ZXi ಆಟೋ. ಇದು ಪೆಟ್ರೋಲ್ ಆಟೋಮೆಟಿಕ್. ಇದು ಗಾಡಿ ಕ್ರ್ಯಾಚಸ್ ಡೆಂಟ್ ಏನಿಲ್ಲ. ಬರೀ ಒಂದು ವಾಶ್ ಮಾಡಬೇಕು. ಜಸ್ಟ್ ಈಗ ಬಂದಿದ್ದ ಗಾಡಿ ಇದು. ನೋಡಿ ಸರ್, ಇಂಟ್ರೆಸ್ಟ್ ಇದ್ದರೆ ಫೋನ್ ಮಾಡಿ ಸರ್. ಆಟೋಮೆಟಿಕ್ ಗಾಡಿ ತುಂಬ ಜನ ಕೇಳ್ತಾ ಇದ್ದಾರೆ ಇವಾಗ ಬೆಂಗಳೂರು ಲೋಕಲ್ ಓಡಿಸೋಕ್ಕೆ. ಅಂದರೆ ಟ್ರಾಫಿಕ್ ಜಾಮಿಂಗಿಂದ ಆಟೋಮೆಟಿಕ್ ಚೆನ್ನಾಗಿರುತ್ತೆ ಗಾಡಿ ಯೂಸ್ ಮಾಡೋಕ್ಕೆ. ನೋಡಿ ಸರ್. ಸರ್ ಇದು 2012 ಮಾಡಲು ವ್ಯಾಗನರ್ VXi ಪೆಟ್ರೋಲ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. 2012 ಸಿಂಗಲ್ ಓನರ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ. ಇದು ಪ್ರೈಸ್ ಬಂದುಬಿಟ್ಟು 350 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಸರ್. ಇದು ಸರ್ ಕಿಲೋಮೀಟ್ರ್ ಇದು ಬಂದುಬಿಟ್ಟು 87,000 ಹೊಡಿದೆ ಸರ್. ಇದು 87,000 ರೆಕಾರ್ಡ್ ಮೈಲೇಜು. ನೋಡಿ ಇಂಟೀರಿಯರ್ಸ್ ಕ್ಲೀನಾಗಿದೆ. ಡ್ಯಾಶ್ ಬೋರ್ಡು, ಸ್ಟೇರಿಂಗು, ಲೆದರ್ ಸೀಟ್ ಸೀಟೆಲ್ಲ ಚೆನ್ನಾಗಿದೆ. ಗಾಡಿ ಏನು ನಮಗೆ ಕೆಲಸ ಏನಿಲ್ಲ ಗಾಡಿಯಲ್ಲಿ. ಬರೀ ಪೆಟ್ರೋಲ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಇದು ಎಷ್ಟು ಕೊಡ್ಬೋದು ಸರ್ ಮೈಲೇಜ್? ಇದು ಮೈಲೇಜ್ ನಿಮಗೆ ಒಂದು 15 to 17 ತನಕ ಬರ್ಬೋದು ಸರ್ ಮೈಲೇಜ್. ಇದು ಎಷ್ಟು ಹೇಳ್ತಾ ಇದ್ದೀರಾ? ಎಷ್ಟು ಇದು 350 ಹೇಳ್ತಾ ಇದ್ದಾರೆ. 350 ಮ್ಯಾಕ್ಸಿಮಮ್ ಒಂದು 325 320 ತನಕ ಆಗ್ಬೋದು. ಇದು ಲೋನ್ 2012ಗೆ ಲೋನ್ ಆಪ್ಷನ್ ಆಗುತ್ತೆ. ಇದಕ್ಕೆ 1 year 1.5 year ಲೋನ್ ಮಾಡ್ಬೋದು. 75% ಲೋನ್ ಆಗುತ್ತೆ. 25% ಕ್ಯಾಶ್ ಕೊಡಬೇಕಾಗಿದೆ. ಕ್ಯಾಶ್ ಆನ್ಲೈನ್ ಪೇಮೆಂಟ್ ಏನಾದರೂ ಮಾಡ್ಬೋದು. ನೋಡಿ ಸರ್, ಗಾಡಿಯಲ್ಲಿ ಕ್ರ್ಯಾಚಸ್ ಡೆಂಟ್ ಯಾವುದೂ ಇಲ್ಲ. ಟೈರ್ಸ್ಗಳು ಚೆನ್ನಾಗಿದೆ ನೋಡಿ. ಅದು ಇಂಟ್ರೆಸ್ಟಾಗಿ ಮಾಡಿ ಸರ್. ಮೈಲೇಜ್ ಬರುತ್ತೆ. ಮೇಂಟೆನೆನ್ಸ್ ತುಂಬ ಕಡಿಮೆನೇ. ಇದು ಅಷ್ಟೊಂದು ಜಾಸ್ತಿ ಮೇಂಟೆನೆನ್ಸ್ ಏನಿಲ್ಲ ಗಾಡಿ. ಇದು ನೋಡಿ ಸರ್ 2010 ಮಾಡಲ್. ಇದು ಶಿಫ್ಟ್ VXi. ಇದು ಪೆಟ್ರೋಲು. ಇದರಲ್ಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಇದು ಬಂದುಬಿಟ್ಟು 3rd ಓನರು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಬೇಕಾದ್ರೆ ಇನ್ಸೂರೆನ್ಸ್ ಕಟ್ಕೊಡೋಣ. ಕಿಲೋಮೀಟ್ರ್ ಬಂದುಬಿಟ್ಟು ಸರ್ 90,000 ಓಡಿದೆ ಕಿಲೋಮೀಟರ್. ಇದು ಪ್ರೈಸ್ ಬಂದುಬಿಟ್ಟು 340 ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಅದು ಒಂದು 310 3 lakhs ತನಕ ಅದು ಫೈನಲ್ಸ್ ಮಾಡ್ಬೋದು. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಎಷ್ಟು ಓನರ್ ಆಗಿದೆ? ಇದು 3rd ಓನರ್ ಸರ್. ಇದು 3rd ಓನರ್ ಅಂದಿದ್ದಕ್ಕೆ 325. ಇದು ನೆಗೋಷಿಯಬಲ್ ಆಗುತ್ತೆ. ಇದು ಸಿಂಗಲ್ ಸೆಕೆಂಡ್ ಓನರ್ ಇದ್ದರೆ ರೇಟು 360 370 ಹೇಳ್ತಾಯಿದ್ರು. ಸೊ ಓನರ್ ಜಾಸ್ತಿ ಆಗಿದ್ದರಿಂದ ಗಾಡಿ ಚೆನ್ನಾಗಿದೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲು, ನೋ ರಿಪ್ಲೇಸ್ಮೆಂಟು. 325 ಒಂದು 3 lakhs ತನಕ ಆಗ್ಬೋದು ಸರ್. ನೋಡಿ ಇದು 90,000 ನೋಡಿದೆ ಸರ್. ಇದು ಫೈನಲ್ ಅಂದರೆ ಎಷ್ಟು ಆಗ್ಬೋದು? ಫೈನಲ್ ಆಗಿ ಅಂದರೆ ಒಂದು 3 lakhs ಮ್ಯಾಕ್ಸಿಮಮ್ ಒಂದು 290 ತನಕ ಟ್ರೈ ಮಾಡ್ಬೋದು ಸರ್. ಇದು ಟ್ರೈ ಮಾಡೋಣ. ಗ್ಯಾರಂಟಿ ಇಲ್ಲ, ಟ್ರೈ ಮಾಡೋಣ. ಕಸ್ಟಮರ್ಗೆ ನಾವು ಮಾತಾಡ್ತೀವಿ. ಗಾಡಿ ಕ್ಲೀನಾಗಿದೆ. ಟಚಪ್ ಪಾಲಿಶ್ ಎಲ್ಲ ಏನು ಮಾಡೋಂಗಿಲ್ಲ. ಕ್ರ್ಯಾಚಸ್ ಯಾವುದಿಲ್ಲ ಗಾಡಿಯಲ್ಲಿ. ಫುಲ್ ವೆಹಿಕಲ್ ರೀಪೇಂಟ್ ಆಗಿದೆ? ಇಲ್ಲ ಸರ್, ರೀಪೇಂಟ್ ಇಲ್ಲ. ಬರೀ ಪಾಲಿಶ್ ಮಾತ್ರ ಮಾಡಿದ್ದಾರೆ ಸರ್. ಇದು ನಾವು ಆಕ್ಸಿಡೆಂಟ್ ಗಾಡಿ ತೊಗೊಳ್ಳಲ್ಲ, ನಾವು ಸೆಲ್ಲು ಮಾಡಲ್ಲ. ಬರೀ ಟಚಪ್ ಸಣ್ಣ ಪುಟ್ಟ ರಬ್ಬಿಂಗ್ ಪಾಲಿಶ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಇದು ಸೊ ಅದು ಫೋರ್ಡ್ ಫಿಯೆಸ್ಟಾ 2012 ಸಿಂಗಲ್ ಓನರು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. 1,12,000 ಓಡಿದೆ. ಇದು ಡೀಸೆಲ್ ವೆಹಿಕಲ್. ಇದು ಡೀಸೆಲ್ ವೆಹಿಕಲ್ ತುಂಬ ಡಿಮ್ಯಾಂಡ್ ಇದೆ. ಡೀಸೆಲ್ ವೆಹಿಕಲ್ ಸಿಗ್ತಾಯಿಲ್ಲ. ಯಾವುದೋ ಡೀಸೆಲ್ ಗಾಡಿ ಬೇಕಂದರೆ ನೋಡಿ. ಇದು ಟಾಪ್ ಅಂಡ್ ಮಾಡಲ್. ಇದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಟಾಪ್ ಅಂಡ್ ZXi. ಇದು
ಇದು ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಅಲಾಯ್ ವೀಲ್ಸು ಎಲ್ಲ ಬರುತ್ತೆ. ಲೆದರ್ ಸೀಟ್ ಅಪಲ್ಸರಿನೇ ಇದೆ. ಇಂಟೀರಿಯರ್ಸ್ ನೋಡಿ, ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸು ಏನೇನು ಮಾತಾಡೋಂಗಿಲ್ಲ. ಲೆದರ್ ಸೀಟ್ ಅಪಲ್ಸರಿ ಕಂಪನಿಯಿಂದ ಬಂದಿರೋದು ಇದು. ಗಾಡಿಯಲ್ಲಿ ಒಂದು ಕ್ರಾಚಸ್ ಇಲ್ಲ, ಒಂದು ಡೆಂಟ್ ಇಲ್ಲ, ಶೋರೂಮ್ ಥರ ಮೇಂಟೈನ್ ಮಾಡಿದ್ದಾರೆ. ಯಾಕೆಂದರೆ 2012 ಸಿಂಗಲ್ ಹ್ಯಾಂಡಲ್ ಡೀಸೆಲ್ ಇದು, ಮ್ಯಾನ್ಯುವಲ್ ಇದು. ಇದು ಪ್ರೈಸ್ ಬಂದುಬಿಟ್ಟು 370 ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಒಂದು 325 330 ತನಕ ಇದು ಟ್ರೈ ಮಾಡ್ಬೋದು ಸರ್. ಇದು ಡೀಸೆಲು ಟಾಪ್ ಆ್ಯಂಡ್ ಮಾಡಲು ಸರ್. ಇದು ಡೀಸೆಲ್ ಗಾಡಿ ತುಂಬ ಕಡಿಮೆ ಡಿಮ್ಯಾಂಡ್ ಇದೆ. ಆ ಡೀಸೆಲ್ ಗಾಡಿ ಬೇಕಂದರೆ ಫೋನ್ ಮಾಡಿ, ಕರೆ ಮಾಡಿ, ನಮಗೆ ಮಾಡಿ ನೆಗೋಷಿಯೇಟ್ ಮಾಡೋಣ ಸರ್. ಸರ್ ಇದು 2013 ಸೆಕೆಂಡ್ ಓನರ್ ಹೋಂಡಾ ಅಮೇಜ್ ಡೀಸೆಲ್ ವೆಹಿಕಲ್. ಇದು ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲು. ಇದು ಮಿಡ್ ವೇರಿಯಂಟ್ ವೆಹಿಕಲ್. ಇದು ಇದರಲ್ಲಿ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಬರುತ್ತೆ. ಇದು ಗಾಡಿನ ಒಳ್ಳೆ ಮೈಲೇಜ್ ಬರುತ್ತೆ. ಅಮೇಜಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ. ಮೇ ಬಿ ಒಂದು 18-19 ಬರುತ್ತೆ ಮೈಲೇಜ್ ಇದು. ಇದರಲ್ಲಿ ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಸೀಟ್ ಅಪಲ್ಸರಿ ಹಾಕಿದ್ದಾರೆ ಕಸ್ಟಮರು. ಅಮೇಜು ತುಂಬ ಗಾಡಿ ಸೆಲ್ ಮಾಡಿದ್ದೀವಿ. ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ ಲಾಸ್ಟ್ ಮಂತ್ 2-3 ಗಾಡಿ ಸೆಲ್ ಮಾಡಿದ್ದೀವಿ ಪೆಟ್ರೋಲ್ಗಳು. ಇದು ಡೀಸೆಲ್ ಗಾಡಿ ನೋಡಿ, ಇಂಟ್ರೆಸ್ಟ್ ಇದ್ದರೆ ಡೀಸೆಲ್ ಗಾಡಿ ತುಂಬ ಡಿಮ್ಯಾಂಡ್ ಇದೆ ನೋಡಿ ಸರ್. ಇದು ಇಂಟೀರಿಯರ್ಸ್ ನೋಡಿ ಚೆನ್ನಾಗಿದೆ. ಗಾಡಿ ₹1 ಖರ್ಚಿಲ್ಲ, ಬರೀ ಡೀಸೆಲ್ ಹಾಕಿ ಯೂಸ್ ಮಾಡಿ. ಇದು ಬಂದುಬಿಟ್ಟು 425 ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಒಂದು 395 ತನಕ ಟ್ರೈ ಮಾಡೋಣ ಸರ್. ಇದು ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲು. ಟಚಬಲ್ಸ್ ಮಾಡಿಲ್ಲ, ಪಾಲಿಷನ್ ಮಾಡಿಲ್ಲ, ಹಂಗೆ ಆ್ಯಸ್ ಇಟ್ ಈಸ್ ಕ್ಲೀನಾಗಿ ಇಟ್ಟಿದ್ದಾರೆ ಗಾಡಿ ಕಸ್ಟಮರ್. ಇದು ಇಂಟ್ರೆಸ್ಟ್ ಕಸ್ಟಮರ್ ಇದ್ದರೆ ಫೋನ್ ಮಾಡಿ ಸರ್. ಡೀಸೆಲ್ ವೆಹಿಕಲು ಇದು. ಓಕೆ. 2007 ಮಾಡಲು ಇನೋವಾ ವಿ ಮಾಡಲು. ಇದು ಟಾಪ್ ಆ್ಯಂಡ್ ಮಾಡಲ್ ಇನೋವಾ ವಿ 2007 ಥರ್ಡ್ ಓನರ್. ಇದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬೇಕು ಇನ್ಸೂರೆನ್ಸ್ ಕಟ್ಕೊಡೋಣ. ಹೈಯರ್ ಇದು ಟಾಪ್ ಆ್ಯಂಡ್ ಮಾಡಲು ಸರ್. ಇದು ನೋಡಿ, ಇಂಟೀರಿಯರ್ಸ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. ಗಾಡಿ ಅಂಟಚ್ ಪೀಸ್ ಸರ್. ಇದು ಇಂಟೀರಿಯರ್ಸು, ಬಾಡಿ ಲೈನು, ಗಾಡಿ ಏನೋ ಒಂದು ಥರ್ಡ್ ಓನರ್ ಆಗಿದ್ರೆ ಅಷ್ಟೇ. ಆದರೆ ಗಾಡಿ ಮೇಂಟೈನ್ ನೀಟಾಗಿ ಮಾಡಿದ್ದಾರೆ ಗಾಡಿನ. ಇದು ಆಲ್ಮೋಸ್ಟ್ ಇದು 1 lakh ಓಡಿರ್ಬೇಕು ಸರ್. ಇದು ಇನೋವಾ ಎಲ್ಲ ಡೀಸೆಲ್ ವೆಹಿಕಲ್. ಹೌದು, ಡೀಸೆಲ್ ವೆಹಿಕಲ್ ಇದು. ಇದು ಪ್ರೈಸ್ ಬಂದುಬಿಟ್ಟು ಇದು 625 ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಸರ್. ಇದು ಗಾಡಿ ಮೇಂಟೆನೆನ್ಸ್ ಕ್ಲೀನಾಗಿ ಮಾಡಿದ್ದಾರೆ. ಗಾಡಿ ಕ್ರಾಚಸ್ ಡೆಂಟು ಯಾವುದೂ ಇಲ್ಲ, ನೀವು ನೋಡ್ಬೋದು ನೋಡಿ ಸರ್. ಇದು ಇನ್ನು ಯಾರು ಕಸ್ಟಮರ್ ಇದ್ದರೆ ಫೋನ್ ಮಾಡಿ. ಇನೋವಾ ಸ್ವಲ್ಪ ಡಿಮ್ಯಾಂಡ್ ಇದೆ ಡೀಸೆಲು, ನೋಡಿ ಸರ್, ಫೋನ್ ಮಾಡಿ. ಸೊ ಇದು 2008 ಆಲ್ಟೋ ಸೆಕೆಂಡ್ ಓನರು. ಇದು ಎ ಸಿ ಪೋಸ್ಟರಿಂಗು. FC ಭರೋಸಾ ಇದೆ. ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಎ ಸಿ ಪೋಸ್ಟರಿಂಗು. ಅದು ಲೋ ಬಜೆಟು ಬೇಕಂದರೆ ಮಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಇದು 17-18 ಬರುತ್ತೆ ಮೈಲೇಜ್. ಇದು ಪ್ರೈಸ್ ಬಂದುಬಿಟ್ಟು 195 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಇದು ಗಾಡಿ. ಇದು ಎಷ್ಟು ಕಿಲೋಮೀಟರ್ಸ್ ಆಗಿದೆ ಸರ್ ಇದು? ಇದು 83,000 ಓಡಿದೆ ಸರ್ ಕಿಲೋಮೀಟರ್. ಇದು ಎ ಸಿ ಪೋಸ್ಟರಿಂಗು. ಗಾಡಿ ನೀಟಾಗಿದೆ ನೋಡಿ ಸರ್. ಎಷ್ಟಿದೆ ಸರ್ ಕೋಟಿಂಗ್ ಪ್ರೈಸ್? ಇದು ಕೋಟಿಂಗ್ ಪ್ರೈಸ್ 195 ನೆಗೋಷಿಯಬಲ್ ಸರ್. ಇದು ಎ ಸಿ ಪೋಸ್ಟರಿಂಗ್ ಗಾಡಿ. ಇದು ಸೆಕೆಂಡ್ ಓನರ್ ಸರ್ ಗಾಡಿ. ಇದು ಹೌದು. ಓಕೆ. ಸೊ 2014 ಮಾಡಲಿ ಶಿಫ್ಟ್ VXI. ಇದು ಸೆಕೆಂಡ್ ಓನರು. ಈ ಗಾಡಿ ಸೋಲ್ಡ್ ಆಗಿದೆ ಗಾಡಿ. ಇದು ಕಸ್ಟಮರ್ ಬಂದುಬಿಟ್ಟು ಅವರು ಫ್ರೈಡೇ ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಫುಲ್ ಅಮೌಂಟ್ ಎಲ್ಲ ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಅವರಿಗೆ ಶುಕ್ರವಾರ ಅವರು ತೊಗೊಳ್ತಾರೆ ಸರ್. ಇದು ಪ್ರೈಸ್, ಇದು ಗಾಡಿ ಬಂದುಬಿಟ್ಟು 5,10,000 ಸೆಲ್ ಆಗಿದೆ. ಕಸ್ಟಮರ್ ಅವರಿಗೆ ಫ್ರೈಡೇನೇ ಆಸ್ಪೀಷಿಯಸ್ ಡೇ, ಒಳ್ಳೆ ಡೇ ಅಂತೆ. ಸೊ ಅವರು ಫ್ರೈಡೇ ಬಂದು ಗಾಡಿ ತೊಗೊಳ್ತಾರೆ. ಗಾಡಿ ಕ್ಲೀನಾಗಿದ್ದು, ಗಾಡಿಯಲ್ಲಿ ₹1 ಖರ್ಚು ಇದ್ದಿಲ್ಲ. ಕಸ್ಟಮರ್ ಫುಲ್ ಕ್ಯಾಶ್ ಕೊಟ್ಟಿದ್ದಾರೆ. ಜಸ್ಟ್ ಇವಾಗ ಫ್ರೈಡೇ ಡೆಲಿವರಿ ಕೊಡಬೇಕು ಸರ್ ಗಾಡಿ. ಇದು 2008 ಮಾಡಲು i10 ಎರಾ. ಇದು ಬರೀ ಎ ಸಿ ಪೋಸ್ಟರಿಂಗ್, ಮುಂದೆ ಮಾತ್ರ ಪವರ್ ವಿಂಡೋ ಬರುತ್ತೆ. ಸೆಕೆಂಡ್ ಓನರು. ಇದು ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಕಾಂಪ್ರಮೈಸ್ ಇನ್ಸೂರೆನ್ಸ್ ಇದೆ. 62,000 ಓಡಿದೆ. ಎ ಸಿ ಪೋಸ್ಟರಿಂಗ್ ಪವರ್ ವಿಂಡೋ ಲೆದರ್ ಸೀಟ್ ಅಪಲ್ಸರಿ ಇದೆ. ಇದು ರೇಟ್ ಬಂದುಬಿಟ್ಟು 240 ಹೇಳ್ತಾ ಇದ್ದಾರೆ. 240 ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಸರ್. ಇದು ಗಾಡಿ ಇದು 240 ಅಂದರೆ ಮ್ಯಾಕ್ಸಿಮಮ್ ಒಂದು 2 ತನಕ ಟ್ರೈ ಮಾಡಿ ನೋಡ್ಬೋದು ಸರ್. 2 ತನಕ ಟ್ರೈ ಮಾಡಿ ನೋಡೋಣ. ಆದರೂ ಲೇಡೀಸ್ಗೆ ಇದು ಹ್ಯಾಚ್ ಬ್ಯಾಕ್ ಬೇಕಂದವರಿಗೆ ಇದು ಚೆನ್ನಾಗಿರುತ್ತೆ ಮೈಲೇಜ್. ಇದು 66,000 ಓಡಿದೆ ಸರ್. ಇದು 240 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಮಾಡೋಣ ಸರ್. ಇದು ಫೈನಲ್ ಅಂದರೆ ಎಷ್ಟಾಗ್ಬೋದು ಸರ್? ಅದು 2 ತನಕ ಟ್ರೈ ಮಾಡ್ಬೋದು ಸರ್. ಇದು ಲೋ ಬಜೆಟ್ ಗಾಡಿ ಬೇಕಂದರೆ 2007 ಮಾಡಲು ಪೆಟ್ರೋಲ್. ಇದು
ಇಂಡಿಕಾ ಪೆಟ್ರೋಲ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಸಿಂಗಲ್ ಹ್ಯಾಂಡಲ್ ಗಾಡಿ ಇದು. ಸಿಂಗಲ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು. ಇದು ಪ್ರೈಸ್ ಬಂದುಬಿಟ್ಟು 120 ಹೇಳ್ತಾ ಇದ್ದಾರೆ. ಏನಾದರೂ ಒಂದು 1,00,000 ಇಲ್ಲ 95,000ಗೆ ಆಗ್ಬೋದು ಸರ್ ಇದು. ಗಾಡಿ ಚೆನ್ನಾಗಿದೆ, ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಇದು AC ಪವರ್ ಸ್ಟೇರಿಂಗು, ಮುಂದ್ಗಡೆ 2 ಪವರ್ ವಿಂಡೋ ಬರುತ್ತೆ. 120 FC ನೋಡೋಣ. FC ಇಲ್ಲಾಂದರೆ FC ನಾವು ಮಾಡಿಸ್ಕೊಡ್ತೀವಿ. ಗಾಡಿ ಕ್ಲೀನ್ ಆಗಿದೆ, ಗಾಡಿ ಕ್ಯಾಚಸ್ ಡಂಟೇನಿಲ್ಲ, ಪೆಟ್ರೋಲ್ ಗಾಡಿ ಇದು. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು. ಕಿಲೋಮೀಟರ್ 70,000 ಓಡಿದೆ ಸರ್ ಇದು. 70,000 ಓಡಿದೆ. ಸೊ ನೋಡಿ, ಅದು ಕಡಿಮೆ ಬಜೆಟ್ ಬೇಕಂದರೆ ನೋಡಿ ಸರ್ ಇದು. 74,000 ಓಡಿದೆ ಇದು. ಸರ್ ಇದು ಸ್ಕೋಡಾ ರೈಡರ್ ಇದು, ಪೆಟ್ರೋಲ್ ಇದು. 2005 ಮಾಡಲು, ಸೆಕೆಂಡ್ ಓನರು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. FC ಬೇಕಂದರೆ FC ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸರ್ 245 ಹೇಳ್ತಾ ಇದ್ದಾರೆ ಕಸ್ಟಮರು. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು, ಲೆದರ್ ಸೀಟ್ ಅಪೋಲ್ಸ್ ಎಲ್ಲ ಬರುತ್ತೆ. ಇದು ಒಂದು ಲಕ್ಸುರಿಯಸ್ ವೆಹಿಕಲು. ಲೋ ಬಜೆಟು, ಸ್ವಲ್ಪ ಲಕ್ಸುರಿಯಸ್ ಆಗಿ ಗಾಡಿ ಬೇಕಂದರೆ ನೋಡಿ ಇದು. 240 ಹತ್ತಿರ ಮ್ಯಾಕ್ಸಿಮಮ್ ಒಂದು 225, 220 ತನಕ ಟ್ರೈ ಮಾಡೋಣ. ಇದು ಲೋ ಬಜೆಟು, ಸ್ವಲ್ಪ ಹೈಯಲ್ಲಿ ಲಕ್ಸುರಿಯಸ್ ವೆಹಿಕಲ್ ಅಂದರೆ ನೋಡಿ ಇದು. ಗಾಡಿ ಕ್ರ್ಯಾಚಸ್ ಎಲ್ಲ ಡೆಂಟಿಲ್ಲ. 2005 ಮಾಡಲು ಗಾಡಿ ಮೇಂಟೆನೆನ್ಸ್ ಮಾಡಿದ್ದಾರೆ. FC ಬೇಕಂದರೆ ನೋಡೋಣ. FC ಫ್ರೆಶ್ ಆಗಿ ಬೇಕಂದ್ರೆ ಮಾಡಿಸ್ಕೊಡ್ತೀವಿ ಕಸ್ಟಮರ್ ಸರಿಗೇ. ನೋಡಿ ಸರ್ ಇದು. ಇದು ಅದೇ ಸರ್ 240 ಹೇಳ್ತಿದ್ರೆ ಮ್ಯಾಕ್ಸಿಮಮ್ ಒಂದು 220 ತನಕ ಆಗ್ಬೋದು ಸರ್ ಇದು. ಸರ್ ಸ್ಕಾರ್ಪಿಯೋ 2011 ಮಾಡಲು, 2011 ಸೆಕೆಂಡ್ ಓನರ್ ಇದು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇದು ಟಾಪ್ ಆನ್ ಮಾಡಲಿ, SLS ಮಾಡೆಲ್ ಇದು, ಡೀಸೆಲ್ಲು. ಇದು ಬಂದ್ಬಿಟ್ಟು ಸೆಕೆಂಡ್ ಓನರು. ಕಾಂಪ್ರಮೈಸ್ ಇನ್ಸೂರೆನ್ಸ್ ಚೆಕ್ ಮಾಡಬೇಕು, ಇಲ್ಲಾಂದರೆ ಇನ್ಸೂರೆನ್ಸ್ ಕಟ್ಕೊಡ್ತೀವಿ. ಇದು ಪ್ರೈಸ್ ಬಂದುಬಿಟ್ಟು 550 ಹೇಳ್ತಾ ಇದ್ದಾರೆ ಸರ್ ಇದು. 550 ನೆಗೋಷಿಯಬಲ್ ಇದು. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು, SLS ಫುಲ್ ಟಾಪ್ ಆನ್ ಮಾಡಿ ಎಲ್ಲ ಬರುತ್ತೆ ಇದರಲ್ಲಿ. ಲೆದರ್ ಸೀಟ್ ಅಪೋಲ್ಸರಿಗಳಿದೆ ನೋಡಿ ಸರ್. ಸ್ಕಾರ್ಪಿಯೋ ಯಾವ್ದು ಬೇಕಂದರೆ ಒಂದು ಫೋನ್ ಮಾಡಿ. 2011 ಸೆಕೆಂಡ್ ಓನರ್. ರೇಟ್ ಪ್ರೈಸ್ ಬಂದುಬಿಟ್ಟು 550 ನೆಗೋಷಿಯಬಲ್ ಸರ್ ಇದು. ಇದು ಆಲ್ಮೋಸ್ಟ್ ಒಂದು 80,000 ಓಡಿದ್ವು ಸರ್ ಕಿಲೋಮೀಟರ್ಸ್ ಸರ್ ಇದು. ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಕಸ್ಟಮರ್ ಮಾಡಿದ್ದಾರೆ. ಇದೆಲ್ಲ ಎಷ್ಟು ಓಡಿದೆ ಕಿಲೋಮೀಟರ್ಸು? ಅದು 80,000 ಓಡಿರ್ಬೇಕು ಸರ್ ಇದು ಕಿಲೋಮೀಟರ್. ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ? ಇದು 550 ನೆಗೋಷಿಯಬಲ್ ಇದು. ಸರ್ 2015 ಮಾಡಲು, ಹೋಂಡಾ ಸಿಟಿ ಟಾಪ್ ಆನ್ ಮಾಡಲು, VX ಇದು. ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇದು ಫುಲ್ ಟಾಪ್ ಆನ್ ಮಾಡಲ್ ಇದು. ಇದು ಪ್ರೈಸ್ ಬಂದುಬಿಟ್ಟು ಇದು 725 ಹೇಳ್ತಾ ಇದ್ದಾರೆ. 725 ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದು. ಹೋಂಡಾ ಸಿಟಿನ ಒಳ್ಳೆ ಡಿಮ್ಯಾಂಡ್ ಇದೆ ಗಾಡಿ ನೋಡಿ. ಇದು ಪೆಟ್ರೋಲ್ ವೆಹಿಕಲ್ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಕಂಟ್ರೋಲ್ ಇದೆ, ಲೆದರ್ ಸೀಟ್ ಅಪೋಲ್ಸರಿನೇ ಇದೆ, ಅಲಾಯ್ ವೀಲ್ಸ್ ಇದೆ, ಟೈರ್ ಎಲ್ಲ ಚೆನ್ನಾಗಿದೆ. ಗಾಡಿಯಲ್ಲಿ ಯಾವುದು ರಿಪ್ಲೇಸ್ಮೆಂಟ್ ಏನಿಲ್ಲ. ಆ್ಯಜನ್ ಫ್ರೀ ವೆಹಿಕಲ್ಲು. ಡೀಸೆಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್ ಸರ್ ಇದು. ಪೆಟ್ರೋಲು ಇದು 725 ಹೇಳ್ತಾ ಇದ್ದೀವಿ. ನೆಗೋಷಿಯಬಲ್ ಮಾಡೋಣ ಸರ್ ಇದು. ಯಾಕಂದರೆ ಇದು ಟಾಪ್ ಆನ್ ಮಾಡಲ್, ಹೈ ಎಂಡ್ ಮಾಡಲಿ ಇದು. V ಮಾಡಲ್ ಅಂತಾರೆ, ಟಾಪ್ ಎಂಡ್ ಇದು. ಸೊ ಅದು 2010 ಮಾಡಲು, ಫೋರ್ಡ್ ಫೀಗೋ ಡೀಸೆಲ್ ಇದು. 2010 ಥರ್ಡ್ ಓನರು, ಡೀಸೆಲ್ಲು, AC ಪವರ್ ಸ್ಟೇರಿಂಗ್, ಮುಂದೆ ಪವರ್ ವಿಂಡೋ ಬರುತ್ತೆ. ಇದು ಬಂದು ಪ್ರೈಸ್ ಇದು 275 ಹೇಳ್ತಾ ಇದ್ದಾರೆ ಸರ್ ಇದು. 275 ಸರ್ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. 275 ನೋಡಿ. ಗಾಡಿ ಚೆನ್ನಾಗಿದೆ. ಥರ್ಡ್ ಓನರ್ ಅಂದರೆ ಅಷ್ಟೇ, ಬೇರೆ ಏನಿಲ್ಲ. AC ಪವರ್ ಸ್ಟೇರಿಂಗ್, ಮುಂದೆ ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಅಪೋಲ್ಸರಿ ಇದೆ. ನೆಗೋಷಿಯಬಲ್ ಮಾಡೋಣ ಸರ್ ಇದು. ಡೀಸೆಲ್ ವೆಹಿಕಲ್ಲು ಕಡಿಮೆ ಬಜೆಟ್ ಬೇಕಂದರೆ ಫೋನ್ ಮಾಡಿ ಸರ್. ಯಾರಾದರೂ ಡೀಸೆಲ್ ಗಾಡಿ ತುಂಬ ಡಿಮ್ಯಾಂಡ್ ಇದೆ. ಲೋ ಬಜೆಟ್ ಗಾಡಿಗಳು, ಡೀಸೆಲ್ ಗಾಡಿ ವೆಹಿಕಲ್ ಫೋನ್ ಮಾಡಿ ಸರ್ ನಿಮಗೆ. ಎಷ್ಟು ಕಿಲೋಮೀಟರ್ ಓಡಿದೆ? ಇದು 86,000 ಸರ್. 80,000 ಓಡಿದೆ ಕಿಲೋಮೀಟರು. ಹೆಚ್ಚು ಕಡೆ ಮಾಡೋಣ ಸರ್ ಇದು. ಸರ್ ವರ್ಣ ಇದು 2008 ಮಾಡಲು, ಪೆಟ್ರೋಲ್ ಇದು. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸರ್ ಗಾಡಿ ಚೆನ್ನಾಗಿದೆ, ಬ್ಲ್ಯಾಕ್ ಕಲರು ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಇದು ಕಿಲೋಮೀಟ್ರ್ 53,000 ಓಡಿದೆ. ಸೆಕೆಂಡ್ ಓನರು, ನೋ ಇನ್ಶೂರೆನ್ಸು. ಇದು ಬಂದುಬಿಟ್ಟು ಪ್ರೈಸು 265 ನೆಗೋಷಿಯಬಲ್ ಸರ್ ಇದು.
ಲೋ ಮಾಡಲ್ ಬಜೆಟಲ್ಲಿ ಕಡಿಮೆ ಬಜೆಟ್ ಬೇಕಂದರೆ ನೋಡಿ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಅಪೋಲ್ಸರಿ ಎಲ್ಲ ಇದೆ. 265 ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್ ಇದು. ಸರ್ 2009 ಶಿಫ್ಟ್ ಇದು ಪೆಟ್ರೋಲು ಇದು ZXi ಇದು 2009 ಸೆಕೆಂಡ್ ಓನರ್ ZXi ಪೆಟ್ರೋಲ್ ಇದು 85,000 ಓಡಿದೆ. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇದು ಟಾಪ್ ಆನ್ ಮಾಡಲು ZXi AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸ್ ಬರುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 365 ಹೇಳ್ತಾ ಇದ್ದಾರೆ. ಒಂದು ನೆಗೋಷಿಯಬಲ್ ಮಾಡೋಣ ಸರ್. ಇದು 2009 ಅಂದರೂ ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನೋಡಿ ಇದರಲ್ಲಿ. ಪೆಟ್ರೋಲ್ ಸರ್, ಪೆಟ್ರೋಲ್ ಆಗಿ ZXi ಪೆಟ್ರೋಲ್. 80,000 ಓಡಿದೆ ಕಿಲೋಮೀಟರ್. 365 ನೆಗೋಷಿಯಬಲ್ ಸರ್ ಇದು. ಸರ್ 2009 ಶಿಫ್ಟ್ ಡಿಸೈರ್ VXi ಪೆಟ್ರೋಲ್ ಇದು 2009 ಸಿಂಗಲ್ ಓನರ್ ಸರ್ ಗಾಡಿ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 340 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 2009 ಸಿಂಗಲ್ ಹ್ಯಾಂಡಲ್ ಇದು VXi ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಲೋ ಮಾಡಲಲ್ಲಿ ಸಿಂಗಲ್ ಓನರ್ ಸಿಗೋದು ತುಂಬ ಅಪರೂಪ. ಇದು ಸಿಂಗಲ್ ಹ್ಯಾಂಡಲ್ ಇದು. ಕಸ್ಟಮರ್ ಇಂಟ್ರೆಸ್ಟ್ ಆಗಿದ್ದರೆ ಫೋನ್ ಮಾಡಿ. ಮೈಲೇಜ್ ಚೆನ್ನಾಗಿ ಬರುತ್ತೆ. ಮೈಲೇಜ್ ಇದರಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಅದು ಇಂಟ್ರೆಸ್ಟ್ ಇದ್ದರೆ ಕಸ್ಟಮರ್ ಫೋನ್ ಮಾಡಿ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು 340 ಹೇಳ್ತೈತೆ ಸರ್. 340 ಸ್ವಲ್ಪ ನೆಗೋಷಿಯಲ್ ಮಾಡೋಣ ಸರ್. ಒಂದು ಜನ 310 320 ತನಕ ಮಾಡೋಣ ಸರ್ ಇದು. ಸರ್ ಇದು 2010 ವಿಂಟೋ ಪೆಟ್ರೋಲ್ ಇದು ಆಟೋಮೆಟಿಕ್ ಟಾಪ್ ಆನ್ ಮಾಡಲು ಐಲ್ಯಾಂಡ್ ಅಂತಾರೆ ಇದಕ್ಕೆ. ಐಲ್ಯಾಂಡ್ ಪೆಟ್ರೋಲು ಥರ್ಡ್ ಓನರು ಆಟೋಮೆಟಿಕ್ ವೆಹಿಕಲ್ ಇದು. ಇದು ಬಂದುಬಿಟ್ಟು ಪ್ರೈಸು 350 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ಇದರಲ್ಲಿ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಸೀಟ್ ಅಪೋಲ್ಸರಿ, ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ಚೆನ್ನಾಗಿದೆ. ಪೆಟ್ರೋಲು ಆಟೋಮೆಟಿಕ್ ಟಾಪ್ ಆನ್ ಮಾಡಲು ಇದು ನೋಡಿ ಸರ್. 350 ಹೇಳ್ತಾರೆ ಸರ್. ಸ್ವಲ್ಪ ನೆಗೋಷಿಯೇಟ್ ಮಾಡೋಣ ಸರ್. ಒಂದು 325 310 ತನಕ ಟ್ರೈ ಮಾಡಿ ನೋಡೋಣ. ಗಾಡಿ ತಡೋಣ ಅಂದ್ರೂ ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿಯನ್ನು. ಎಷ್ಟು ಹೇಳ್ತಾ ಇದ್ದೀರಾ? ಇದು 350 ಸರ್. 350 ಮ್ಯಾಕ್ಸಿಮಮ್ ಒಂದು 310 320 ತನಕ ಟ್ರೈ ಮಾಡ್ಬೋದು ಸರ್ ಇದು.